ಗಾಢವಾಗಿ ನಿದ್ದೆ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಮೇಲಿಂದ ಬಿದ್ದಂತಹ ಒಂದು ಅನುಭವ ನಿಮಗೆ ಆಗಿದೆಯಾ? ಗಾಬರಿಯಿಂದ ಎದ್ದು ಕುಳಿತಿದ್ದೀರಾ? ಇಂಥ ಸಂದರ್ಭದಲ್ಲಿ ನಮ್ಮ ಹೃದಯ ಬಡಿತ ಜೋರಾಗುತ್ತೆ. ನಂತರ ಸುಧಾರಿಸಿಕೊಂಡು ಇದೊಂದು ಕನಸಷ್ಟೇ ಅಂತ ಸುಮ್ಮನಾಗಿರ್ತೀವಿ. ಆದರೆ ಇದೇ ಕೆಟ್ಟ ಕನಸು ನಿಜವಾಗಿ ನಡೆದ್ರೆ? ಇವತ್ತು ಬೆಳಗ್ಗೆ ವರುಣ್ ಕುಮಾರ್ ಅವರಿಗೆ ಆಗಿದ್ದು ಕೂಡ ಹೀಗೆ. ಒಂದಿನ ಮನೋಜ್ ದಿಢೀರಂತ ಓಡಿ ಬರ್ತಾರೆ. ವರುಣ್ ಅವರ ಬಳಿ ನಾವಿರೋ ಮನೆಯ ಕೋಣೆಯ ಒಂದು ಬದಿಯ ಗೋಡೆ ದಿಢೀರನೆ ಕುಸಿದಿದೆ, ಇನ್ನೊಂದು ಬದಿಯಲ್ಲಿ ಬಿರುಕುಗಳಾಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಕೆಲವು ದಿನಗಳ ಹಿಂದೆಯಷ್ಟೇ ಗೋಡೆಯಲ್ಲಿ ನೀರು ಬರ್ತಾ ಇತ್ತು ಅನ್ನೋದ್ರ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದನ್ನ ಮನೋಜ್ ನೆನಪಿಸ್ತಾರೆ. ಆದರೆ ವರುಣ್ ಆ ಎಚ್ಚರಿಕೆಯನ್ನ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಕಟ್ಟಡ ನಿರ್ಮಾಣದ ವೇಳೆ ಹಣವನ್ನು ಉಳಿಸೋದಕ್ಕಾಗಿ ಕಳಪೆ ವಸ್ತುಗಳ ಬಳಕೆಯನ್ನ ಮಾಡಿದ್ದರ ಪರಿಣಾಮವೇ ಇದು ಅಂತ ಮನೋಜ್ ತಮ್ಮ ಮಾಲೀಕರ ಬಗ್ಗೆ ಆರೋಪವನ್ನ ಮಾಡ್ತಾರೆ. ಇದೆಲ್ಲ ಆಗಿ ಒಂದು ದಿನದ ನಂತರ ವರುಣ್ ಅವರ ಸ್ವಂತ ಕೋಣೆಯ ನೆಲವು ಕೂಡ ಕುಸಿಯುತ್ತೆ. ಆಗ ವರುಣ್ ತಮ್ಮ ಬಿಲ್ಡರ್ ಸುಶೀಲ್ ಅವರನ್ನ ಸಂಪರ್ಕ ಮಾಡ್ತಾರೆ. ವರುಣ್ ತಮ್ಮ ಪರಿಚಯಸ್ಥರ ಸಲಹೆ ಕೇಳಿ ಕಡಿಮೆ ವೆಚ್ಚದ ಸಾಮಗ್ರಿಗಳನ್ನು ಬಳಸಿರೋದ್ರಿಂದ ಅವರ ಮನೆಗೆ ಹಾನಿ ಆಗ್ತಾ ಇದೆ ಅನ್ನೋದನ್ನ ಬಿಲ್ಡರ್ ನೆನಪಿಸ್ತಾರೆ. ಮನೆ ಕಟ್ಟುವ ವೇಳೆ ಬಿಲ್ಡರ್ ಹೇಳಿದ್ದ ಮಾತನ್ನ ವರುಣ್ ಕೇಳಿರಲಿಲ್ಲ. ಇದೆಲ್ಲ ಹೇಗಾಯ್ತು ಅನ್ನೋದು ಗೊತ್ತಾಗದೇ ಇರೋ ಸ್ಥಿತಿ ಇದೀಗ ವರುಣ್ ಅವರದ್ದು. ಇದು ಕಟ್ಟಡ ನಿರ್ಮಾಣ ಸಾಮಗ್ರಿಯ ದೋಷವೇ ಅಥವಾ ಈ ಮನೆ ಕಟ್ಟಿದ ಕಾಂಟ್ರಾಕ್ಟರ್ ತಪ್ಪ ಒಂದು ಗೊತ್ತಾಗ್ತಾ ಇಲ್ಲ. ಈ ಮಧ್ಯೆ ಬಾಡಿಗೆದಾರ ಮನೋಜ್ ತಮ್ಮ ಕುಟುಂಬದ ಸುರಕ್ಷತೆಯ ಕಾರಣದಿಂದ ಬೇರೆ ಕಡೆ ತೆರಳಿ ಬಿಡ್ತಾರೆ. ನೋಡಿ, ಬಾಡಿಗೆದಾರ ಮನೋಜ್ ಏನೋ ಮನೆಯನ್ನು ಖಾಲಿ ಮಾಡಿದ್ರು ಸರಿ, ಆದರೆ ಮಾಲೀಕ ವರುಣ್ ಏನು ಮಾಡೋಕ್ಕಾಗತ್ತೆ? ಅದು ಅವರದ್ದೇ ಸ್ವಂತ ಮನೆ, ಅದನ್ನು ಬಿಟ್ಟು ಹೊರಗಡೆ ಹೋಗೋದಕ್ಕೆ ಆಗಲ್ಲ. ಈ ಮನೆಯನ್ನು ಸರಿಯಾಗಿ ಕಟ್ಟಿಲ್ಲ, ಇದನ್ನು ಒಡೆದು ಮತ್ತೆ ಕಟ್ಟಬೇಕು ಅನ್ನೋ ಸಲಹೆ ಸಿಗುತ್ತೆ. ಆದರೆ ಇದಕ್ಕಾಗಿ ಮತ್ತೆ ದುಬಾರಿಯಾದಂಥ ವೆಚ್ಚವನ್ನು ಮಾಡಬೇಕಾಗುತ್ತೆ, ಹಣವನ್ನು ಹೊಂದಿಸಬೇಕಾಗುತ್ತೆ. ಹಾಗಿದ್ರೆ ವರುಣ್ ಮಾಡಿದ ದೊಡ್ಡ ತಪ್ಪಾದರೂ ಏನು ಅನ್ನೋದನ್ನು ನೋಡೋಣ. ಅಡಿಪಾಯ ಅಥವಾ ಫೌಂಡೇಶನ್ ಭದ್ರವಾಗಿದ್ದಾಗ ಮಾತ್ರ ಸದೃಢವಾದಂಥ ಮನೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ. ನೈಸರ್ಗಿಕ ವಿಕೋಪಗಳಿಂದಲೂ ಕೂಡ ರಕ್ಷಣೆ ಕೊಡುತ್ತೆ. ಪಾಯ ಸದೃಢವಾಗಿದ್ದಷ್ಟು ಮನೆ ಸದೃಢವಾಗಿರುತ್ತೆ. ಎಲ್ಲದಕ್ಕಿಂತ ಮೊದಲು ಮಣ್ಣಿನ ಗುಣಮಟ್ಟವನ್ನು ಆಧರಿಸಿ ಪಾಯದ ವಿನ್ಯಾಸವನ್ನು ಮಾಡಬೇಕು. ಸಿವಿಲ್ ಎಂಜಿನಿಯರ್ ಸಲಹೆ ಮೇರೆಗೆ ಮಾತ್ರ ಉತ್ಖನನವನ್ನು ಮಾಡಬೇಕು. ಪಾಯ ಕನಿಷ್ಠ 5 ಅಡಿಯ ಆಳ ಆಗಿರಬೇಕು. ಇದು ಮಣ್ಣಿನ ವಿಧದ ಮೇಲೂ ಕೂಡ ಅವಲಂಬಿತವಾಗಿರುತ್ತೆ. ಎಷ್ಟು ಪಿಲ್ಲರ್, ಎಷ್ಟು ಕಾಲಂ ಅನ್ನೋದು ಮುಖ್ಯ. ಹಣ ಉಳಿಸೋದಕ್ಕೆ ಸಿಮೆಂಟು, ಮರಳು, ಇಟ್ಟಿಗೆ, ಜಲ್ಲಿಕಲ್ಲಿನಲ್ಲಿ ಚೌಕಾಶಿ ಮಾಡಿಕೊಳ್ಬಾರ್ದು. ಇದರ ಜೊತೆಗೆ DPC ಅಂದರೆ ಡ್ಯಾಂಪ್ ಪ್ರೂಫ್ ಕೋರ್ಸನ್ನು ಕೂಡ ಮಾಡಬೇಕು. ಅಂದರೆ ಗೋಡೆಗಳಲ್ಲಿ, ನೆಲದಲ್ಲಿ ಇಳಿಯೋ ತೇವಾಂಶವನ್ನು ನಿಯಂತ್ರಣ ಮಾಡತಕ್ಕಂಥ ವ್ಯವಸ್ಥೆ ಆಗಬೇಕು. ಇದು ಗೋಡೆಗಳಲ್ಲಿ ಬಿರುಕು ಬೀಳೋದನ್ನು ತಪ್ಪಿಸುತ್ತೆ. ಗೋಡೆಗಳ ಮುಖ್ಯ ಉದ್ದೇಶ ಅಥವಾ ಕೆಲಸ ಅಂದರೆ ಕಟ್ಟಡದ ಭಾರವನ್ನು ತಡೆದುಕೊಳ್ಳೋದು. ಈ ಮನೆಯಲ್ಲಿ ವಾಸ ಇರೋರಿಗೆ ಬದಲಾಗ್ತಾ ಇರುವ ಹವಾಮಾನ ಪರಿಸ್ಥಿತಿಗಳಿಂದ ರಕ್ಷಣೆ ಸಹ ಅಗತ್ಯ. ಈ ಗೋಡೆಯ ಗಟ್ಟಿತನ, ಅದರ ಇಟ್ಟಿಗೆಗಳು ಎಷ್ಟು ದೃಢವಾಗಿವೆ ಅನ್ನೋದರ ಮೇಲೆ ನಿರ್ಧರಿತವಾಗುತ್ತೆ. ಆಳವಾದ ಪಾಯ ನಿರ್ಮಾಣ ಮಾಡಿಕೊಂಡಷ್ಟು ಮನೆ ಭದ್ರವಾಗಿರುತ್ತೆ. ಸಿಮೆಂಟು ಮತ್ತು ಮರಳು ಯಾವ ಅನುಪಾತದಲ್ಲಿರಬೇಕು? ಗೋಡೆಗಳಲ್ಲಿ ಬಾಗಿಲು ಹಾಗೂ ಕಿಟಕಿಗಳನ್ನು ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಮಾತ್ರ ಕಟ್ಟಬೇಕು. ಕಿಟಕಿ ಹಾಗೂ ಬಾಗಿಲಿನ ಮೇಲ್ಭಾಗದಲ್ಲಿ ಮಾತ್ರ ಸಪೋರ್ಟ್ ಕೊಡಬೇಕು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಅಡಿಪಾಯ ನಿರ್ಮಾಣ ಸರಿಯಾಗಿರಬೇಕು. ಪ್ರಾದೇಶಿಕ ಹವಾಮಾನಕ್ಕೆ ತಕ್ಕ ಹಾಗೆ ತಾರಸಿಯನ್ನ ಅಥವಾ ಮೇಲ್ಛಾವಣಿಯನ್ನ ಸಮತಟ್ಟಾಗಿ, ಇಲ್ಲಾಂದ್ರೆ ಇಳಿಜಾರು ಮಾದರಿಯಲ್ಲಿ ಕಟ್ಟಬೇಕು. ಜಾಸ್ತಿ ಮಳೆ, ಹಿಮಪಾತ ಆಗೋ ಪ್ರದೇಶದಲ್ಲಿ ಇಳಿಜಾರಿರೋ ತರಹನೇ ಮೇಲ್ಛಾವಣಿ ಒಳ್ಳೆಯದು. ತಾರಣಿ ಮತ್ತು ನೆಲದ ನಿರ್ಮಾಣಕ್ಕೆ ಎಂಜಿನಿಯರ್ ಸಲಹೆ ಪಡೆಯೋದು ಬಹಳ ಉತ್ತಮ. ಅವರು ನಿಮಗೆ ಕಟ್ಟಡ ಸಾಮಗ್ರಿಗಳ ಮಿಶ್ರಣ ಅಂದರೆ ಯಾವ್ಯಾವ ಸಾಮಗ್ರಿ ಎಷ್ಟೆಷ್ಟು ಹಾಕಬೇಕು ಅನ್ನೋದನ್ನು ಹೇಳ್ತಾರೆ. ಗೋಡೆಗಳಲ್ಲಿ ಹಾಕೋ ಉಕ್ಕು ಅಥವಾ ಸ್ಟೀಲ್ಗಳ ನಡುವಿನ ಅಂತರ ಎಷ್ಟಿರಬೇಕು, ಕಾಂಕ್ರೀಟ್ ಸ್ಲ್ಯಾಬ್ನ ದಪ್ಪ ಎಷ್ಟಿರಬೇಕು ಅನ್ನೋದನ್ನು ಎಂಜಿನಿಯರ್ ತಿಳಿಸಿಕೊಡ್ತಾರೆ. ಸಾಮಾನ್ಯವಾಗಿ ಅಗತ್ಯಕ್ಕಿಂತ ಹೆಚ್ಚು ಉಕ್ಕು ಬಳಸಿದರೆ ಇದು ನೆಲ ಅಥವಾ ತಾರಸಿಯ ತೂಕ ಹೆಚ್ಚಿಸುತ್ತೆ. ಇದು ಸುರಕ್ಷಿತವಲ್ಲ ಅನ್ನೋದು ಕೂಡ ಗೊತ್ತಿರಲಿ. ನೋಡಿ, ಇಲ್ಲಿ ವರುಣ್ ಮಾಡಿದಂತಹ ತಪ್ಪಿನಿಂದ ನೀವೇನನ್ನ ತಿಳ್ಕೋಬಹುದು ಗೊತ್ತಾ? ವರುಣ್ ತಮ್ಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಲ್ಲಿ ಯಾವುದೇ ರಾಜಿಯನ್ನು ಮಾಡಿಕೊಳ್ಳದೆ ಹೋಗಿದ್ದಿದ್ರೆ, ಸಿವಿಲ್ ಎಂಜಿನಿಯರ್ ಹೇಳಿದಂತೆ ಮನೆಯನ್ನು ಕಟ್ಟಿದ್ದಿದ್ರೆ ಬಹುಶಃ ಅವರೀಗ ಎಂಥ ತೊಂದರೆಯಲ್ಲಿ ಸಿಕ್ಕಾಕೊಳ್ತಿರ್ಲಿಲ್ಲ. ಆದ್ದರಿಂದ ಈಗ ನೀವು ಮನೆಯ ನಿರ್ಮಾಣದಲ್ಲಿ ಆ ಬಗ್ಗೆ ಜ್ಞಾನವಂತರ ಸಲಹೆಯನ್ನು ಪಡೆಯೋದು ಎಷ್ಟು ಮುಖ್ಯ ಅನ್ನೋದನ್ನು ತಿಳ್ಕೋಬೇಕು. ಆದರೆ ನೀವು ಮನೆ ನಿರ್ಮಾಣದ ಖರ್ಚು ಕಡಿಮೆ ಮಾಡಿಕೊಳ್ಳೋದಕ್ಕಂತೂ ಆಗೋದೇ ಇಲ್ಲ. ಸರಿ, ಹಾಗಾದರೆ ಇನ್ನು ಮನೆ ನಿರ್ಮಾಣಕ್ಕೆ ಅಂತ ತಗುಲುವ ವಿವಿಧ ಬಗೆಯ ಖರ್ಚು ವೆಚ್ಚಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಮನೆ ನಿರ್ಮಾಣದ ಒಟ್ಟು ವೆಚ್ಚದ ಪೈಕಿ 20% ಅಂತಿಮ ಘಟ್ಟ ಮತ್ತು ಸಲಕರಣೆಗಳಿಗೆ ಅಂದರೆ ಫಿನಿಶಿಂಗ್ ಮತ್ತು ಫಿಟ್ಟಿಂಗ್ಗಳಿಗೆ ಬೇಕಾಗುತ್ತೆ. ಇದರಲ್ಲಿ ಸ್ಯಾನಿಟರಿ ವೇರ್, ಪಂಬ್ಲಿಂಗ್ ಸಾಮಗ್ರಿ, ಎಲೆಕ್ಟ್ರಿಕಲ್ ಫಿಟ್ಟಿಂಗ್, ಕಿಟಕಿ, ಬಾಗಿಲು ಮತ್ತು ಪೇಂಟ್ ಎಲ್ಲ ಸೇರಿದೆ. ಖರ್ಚು ಕಡಿಮೆ ಮಾಡೋದಕ್ಕೆ ಅವಕಾಶವೇನೋ ಇದೆ. ಆದರೆ ಪಂಬ್ಲಿಂಗ್ ಕೆಲಸದಲ್ಲಿ ಮತ್ತು ಈ ಪೈಪ್ಗಳ ಫಿಟ್ಟಿಂಗ್ ಸಾಮಗ್ರಿಗಳಲ್ಲಿ ರಾಜಿ ಬೇಡ.
ಹೀಗೆ ಮಾಡಿದ್ದೇ ಆದಲ್ಲಿ ನಲ್ಲಿಯಲ್ಲಿ ನೀರು ಸೋರಬಹುದು ಅಥವಾ ಗೋಡೆಗಳಲ್ಲಿ ನೀರು ಸೋರಬಹುದು. ಬ್ರ್ಯಾಂಡೆಡ್ ಸ್ಯಾನಿಟರಿ ವೇರ್ ಮತ್ತು ಬಾತ್ರೂಮ್ ಫಿಟ್ಟಿಂಗ್ಗಳ ಬದಲು ನೀವು ಉತ್ತಮ ಗುಣಮಟ್ಟದ ಲೋಕಲ್ ಬ್ರ್ಯಾಂಡ್ಗಳನ್ನು ಕೂಡ ಬಳಸಿಕೊಳ್ಳಬಹುದು. ಇವು ಬ್ರ್ಯಾಂಡೆಡ್ ವಸ್ತುಗಳಿಗಿಂತ ಶೇಕಡ 30ರಿಂದ 35ರಷ್ಟು ಕಡಿಮೆ ಬೆಲೆಗೆ ಸಿಗುತ್ತೆ. ಉದಾಹರಣೆಗೆ ಬ್ರ್ಯಾಂಡೆಡ್ ನಲ್ಲಿಗಳು 1,500 ರೂಪಾಯಿ ಆದರೆ ಬ್ರ್ಯಾಂಡೆಡ್ ಅಲ್ಲದ ನಲ್ಲಿಗಳ ಬೆಲೆ 300ರಿಂದ 350 ರೂಪಾಯಿ ಎಷ್ಟಿರುತ್ತೆ. ಎಲೆಕ್ಟ್ರಿಕಲ್ ಕೆಲಸದಲ್ಲಿ ಬಳಸುವ ವೈರ್ಗಳಲ್ಲಿ ರಾಜಿ ಬೇಡ. ಎಲ್ಲೆಲ್ಲಿ ಅಗತ್ಯವಿದೆಯೋ ಅಲ್ಲಲ್ಲಿ ಎಲೆಕ್ಟ್ರಿಕ್ ಬೋರ್ಡ್ ಹಾಕಿ. ಫ್ಯಾನ್ಸಿಗಿಂತ ಗುಣಮಟ್ಟಕ್ಕೆ ಗಮನ ಕೊಡಿ. ಫ್ಯಾನ್ಸಿ ಸ್ವಿಚ್ಗಳು, ಸಾಕೆಟ್ಗಳು, ಬೋರ್ಡ್ ಮತ್ತಿತರೆ ವಸ್ತುಗಳು ದುಬಾರಿ. ಫ್ರಿಡ್ಜು, ಟಿವಿ, ಎಸಿ, ವಾಷಿಂಗ್ ಮೆಷಿನ್, ಗೀಸರ್ ಮೊದಲಾದ ವಸ್ತುಗಳನ್ನು ಮನೆಯಲ್ಲಿ ಬಳಸ್ತಾ ಇರ್ತೇವೆ. ಹೀಗಾಗಿ ಎಲೆಕ್ಟ್ರಿಕ್ ವಸ್ತುಗಳನ್ನು ಖರೀದಿ ಮಾಡೋಕ್ಕೂ ಮೊದಲು ಅದರ ರೇಟಿಂಗ್ ಪರಿಶೀಲನೆ ಮಾಡಿ. 5 ಸ್ಟಾರ್ ರೇಟಿಂಗ್ ಇರುವಂತಹ ವಸ್ತುಗಳನ್ನು ಖರೀದಿಸಿ. ಇವು ಸ್ವಲ್ಪ ದುಬಾರಿ, ಆದರೆ ವಿದ್ಯುತ್ ಬಿಲ್ ಉಳಿತಾಯಕ್ಕೆ ಇವು ಸಹಕಾರಿಯಾಗ್ತವೆ. ಸಾಮಾನ್ಯ ಮನೆಯನ್ನು ಕಟ್ಟಬಹುದು ಅಂದರೆ ಮಾರ್ಬಲ್ ಅಥವಾ ಟೈಲ್ಸ್ ಬದಲು ಕಾಂಕ್ರೀಟ್ ನೆಲ ಹಾಕಬಹುದು. ಕೋಣೆಗಳಿಗೆ ಕೃತಕ ಸೀಲಿಂಗ್ ಅಂದರೆ ರೂಮ್ಗಳಲ್ಲಿ ಫಾಲ್ಸ್ ಸೀಲಿಂಗ್ ಅಗತ್ಯ ಇದೆಯಾ ಅನ್ನೋದನ್ನು ಪರಿಶೀಲನೆ ಮಾಡಬಹುದು. ಬಾಗಿಲು ಮತ್ತು ಕಿಟಕಿಯಲ್ಲಿ ಮರದ ಬದಲು ಕಬ್ಬಿಣದ ಫ್ರೇಮ್ ಬಳಸಬಹುದು. ಮಾಡ್ಯುಲಾರ್ ಕಿಚನ್ ಬದಲು ಸಾಮಾನ್ಯ ಅಡುಗೆ ಮನೆ ಇರಬಹುದು. ಬ್ರ್ಯಾಂಡೆಡ್ ಪೇಂಟ್ ಬದಲು ಸ್ಥಳೀಯ ಕಂಪನಿಯ ಉತ್ತಮ ಗುಣಮಟ್ಟದ ಪೇಂಟ್ ಬಳಸಬಹುದು. ಹೀಗೆ ಮನೆ ನಿರ್ಮಾಣದ ವೆಚ್ಚವನ್ನು ತಗ್ಗಿಸಬಹುದು. ಈ ಬಗ್ಗೆ ಭಟ್ ಆರ್ಕಿಟೆಕ್ಟ್ ಸಂಸ್ಥಾಪಕ ಆಶೀಶ್ ಭಟ್ ಹೀಗೆ ಹೇಳ್ತಾರೆ. ಮನೆ ನಿರ್ಮಾಣದ ವೇಳೆ ಫೌಂಡೇಶನ್ ಬಗ್ಗೆ ವಿಶೇಷವಾಗಿ ಗಮನವನ್ನು ನೀಡಬೇಕಾಗುತ್ತೆ. ಅಡಿಪಾಯದ ಆಳ ಕನಿಷ್ಠ 3 ಅಡಿ ಅಥವಾ ಅದಕ್ಕಿಂತ ಜಾಸ್ತಿ ಇರಲೇಬೇಕು. ಮನೆ ಎಷ್ಟು ಮಹಡಿಯದ್ದಾಗಿರುತ್ತೆ ಅನ್ನೋದು ಮುಖ್ಯವಾಗುತ್ತೆ. ಮನೆ ನಿರ್ಮಾಣದ ಸಂದರ್ಭದಲ್ಲಿ ಎಂಜಿನಿಯರ್ಗಳ ಸಲಹೆಯನ್ನು ಪಡೆದುಕೊಳ್ಳಬೇಕು. ಇದರೊಂದಿಗೆ ಲಿಂಟಲ್ ಬಳಕೆ, ಕ್ಯೂರಿಂಗ್ ಬಗ್ಗೆಯೂ ಕೂಡ ಸರಿಯಾಗಿ ಗಮನವನ್ನು ನೀಡಬೇಕಾಗುತ್ತೆ. ಮನೆ ಕಟ್ಟೋದಕ್ಕೂ ಮೊದಲು ಎಲ್ಲವನ್ನ ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕಿ. ನಿಮ್ಮ ಕುಟುಂಬದ ಅಗತ್ಯಕ್ಕೆ ತಕ್ಕಂತೆ ನಿಮ್ಮ ಮನೆಯ ಮ್ಯಾಪ್ ಸಿದ್ಧ ಮಾಡಿಕೊಳ್ಳಿ. ಇಂಜಿನಿಯರ್ಗಳಿಂದ ಮನೆ ನಿರ್ಮಾಣ ಸಲಹೆ ಪಡೆಯಿರಿ. ಉತ್ತಮ ಗುಣಮಟ್ಟದ ನಿರ್ಮಾಣ ಸಾಮಗ್ರಿಯನ್ನು ಬಳಸಿ. ಸಿಮೆಂಟ್ ಮತ್ತು ಇತರ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ಅನುಪಾತದ ಬಗ್ಗೆ ಗಮನ ವಹಿಸಿ. ಮನೆ ನಿರ್ಮಾಣಕ್ಕೆ ಶುದ್ಧ ನೀರು ಬಳಸಿ. ಮನೆ ಕಟ್ಟಿದ ನಂತರ 10 ದಿನಗಳ ಕಾಲ ಕ್ಯೂರಿಂಗ್ ಮತ್ತು ಪ್ಲಾಸ್ಟರಿಂಗ್ ಮಾಡಿ. ನೋಡಿ, ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಆಹಾರ, ವಸ್ತ್ರ ಮತ್ತು ಮನೆ. ಸ್ವಂತ ಮನೆ ಇದ್ದರೆ ಮನುಷ್ಯನಲ್ಲಿ ಸುರಕ್ಷತೆಯ ಭಾವ ಮೂಡುತ್ತೆ. ಹೀಗಿರುವಾಗ ಮನೆಯನ್ನು ಕಟ್ಟೋದಕ್ಕೆ ಉತ್ತಮವಾದಂಥ ಪ್ಲಾನ್ ಮಾಡಿ ಜಾಗೃತಿಯನ್ನು ವಹಿಸಬೇಕಾಗಿರೋದು ತುಂಬಾ ಮುಖ್ಯ. ಈ ಎಲ್ಲ ಸಲಹೆಗಳು ಸುಂದರವಾದ ಮತ್ತು ಸುಸ್ಥಿರವಾದಂಥ ಮನೆಯ ನಿರ್ಮಾಣಕ್ಕೆ ಸಹಕಾರಿಯಾಗುತ್ತೆ. ಈಗ ನಿಮ್ಮ ಕನಸಿನ ಮನೆಯ ಅಡಿಪಾಯ ಸದೃಢವಾಗಿದೆಯಾ ಅಂತ ಚೆಕ್ ಲಿಸ್ಟ್ ನೋಡ್ತಾ ಮುಂದಕ್ಕೆ ಹೋಗಿ. ಇದು ವರುಣ್ ರವರ ರೀತಿ ನೀವು ತಪ್ಪು ಮಾಡೋದನ್ನು ಖಂಡಿತವಾಗಿಯೂ ತಡೆಯುತ್ತೆ. ಇಂಜಿನಿಯರ್ಗಳ ಸಲಹೆ ಪಡೆಯೋದು, ನಿರ್ಮಾಣದ ನಂತರ 10 ದಿನಗಳ ಕಾಲ ಕ್ಯೂರಿಂಗ್ ಮಾಡೋದು, ಇದೆಲ್ಲವೂ ಕೂಡ ತುಂಬಾ ಅಗತ್ಯ ಇರುತ್ತೆ. ಮನೆ ಕಟ್ಟೋಕ್ಕೂ ಮೊದಲು ಎಲ್ಲವನ್ನ ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕಿ. ನಿಮ್ಮ ಕುಟುಂಬದ ಅಗತ್ಯಕ್ಕೆ ತಕ್ಕಂತೆ ನಿಮ್ಮ ಮನೆಯ ಮ್ಯಾಪ್ ಸಿದ್ಧ ಮಾಡಿಕೊಳ್ಳಿ. ಇಂಜಿನಿಯರ್ಗಳಿಂದ ಮನೆ ನಿರ್ಮಾಣ ಸಲಹೆ ಪಡೆಯಿರಿ. ಉತ್ತಮ ಗುಣಮಟ್ಟದ ನಿರ್ಮಾಣ ಸಾಮಗ್ರಿ ಬಳಸಿ. ಸಿಮೆಂಟ್ ಮತ್ತು ಇತರ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ಅನುಪಾತದ ಬಗ್ಗೆ ಗಮನ ವಹಿಸಿ. ಮನೆ ನಿರ್ಮಾಣಕ್ಕೆ ಶುದ್ಧ ನೀರು ಬಳಸಿ. ಮನೆ ಕಟ್ಟಿದ ನಂತರ 10 ದಿನಗಳ ಕಾಲ ನಿರಂತರವಾಗಿ ಕ್ಯೂರಿಂಗ್ ಮತ್ತು ಪ್ಲಾಸ್ಟರಿಂಗ್ ಮಾಡಿ.